ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಶ್ರೀಕೃಷ್ಣನಿಗೆ ಬಲು ಇಷ್ಟವಾದಂತಹ ಅವಲಕ್ಕಿ ಲಡ್ಡು ಯಾವ ರೀತಿಯಾಗಿ ತುಂಬ ಸುಲಭವಾಗಿ ಮತ್ತು ಸಾಫ್ಟಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಡಿಮೆ ತುಪ್ಪನ ಬಳಸ್ಕೊಂಡು ತುಂಬ ಸಾಫ್ಟಾಗಿ ಈ ಅವಲಕ್ಕಿ ಲಡ್ಡುನ ನಾವು ಮಾಡ್ಕೊಳ್ಬೋದು. ನೋಡಿ, ಫಸ್ಟು ಒಂದು ಪ್ಯಾನ್ಗೆ ನಾನು 1/4 ಕಪ್ಪು ಕಡಲೆ ಬೀಜ ಹಾಕ್ಕೊಂಡು ಸ್ಟವ್ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಅನ್ನೋದು ಸೀದೋಗಬಾರ್ದು, ಹಾಗೆಯೇ ಚೆನ್ನಾಗಿ ಇದು ಸಿಪ್ಪೆ ಎಲ್ಲ ಬಿಡ್ತಾ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೊಳ್ತೀನಿ. ಹಾಗೆಯೇ ಅದೇ ಪ್ಯಾನ್ಗೆ 1/4 ಕಪ್ಪು ಉರಿಗಡಲೆ ಅಂದರೆ ಕಡಲೆಪಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಉರಿಗಡಲೆ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅದೇ ಪ್ಯಾನ್ಗೆ ಯಾವ ಕಪ್ಪಲ್ಲಿ ಉರಿಗಡಲೆ ಮತ್ತು ಕಡಲೆಬೀಜ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಗರಿ ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಬಣ್ಣ ಚೇಂಜ್ ಆಗಬೇಕು, ಹಾಗೆಯೇ ಅವಲಕ್ಕಿ ಎಲ್ಲ ಚೆನ್ನಾಗಿ ಗರಿ ಗರಿ ಆಗಬೇಕು. ನೋಡಿ, ಇಲ್ಲಿ ಲೈಟಾಗಿ ಬಣ್ಣ ಚೇಂಜ್ ಆಗಿದೆ, ಅವಲಕ್ಕಿ ಎಲ್ಲ ಚಿಟಪಟ ಅಂತ ಸಿಡಿತಾ ಇದೆ, ಗರಿ ಗರಿ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದ್ರ ಬಿಸಿ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅವಲಕ್ಕಿ ಹಾಕ್ಕೊಂಡಾದ್ಮೇಲೆ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ ಉರಿಗಡಲೆ, ಆ ಉರಿಗಡಲೆನೂ ಸಹ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ರವೆಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ತುಂಬ ಸಾಫ್ಟಾಗಿ ನುಣ್ಣಗೆಲ್ಲ ಗ್ರೈಂಡ್ ಮಾಡ್ಕೊಳ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ರವೆಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ರಲ್ಲ ಕಡಲೆ ಬೀಜ, ಅದರಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆನಂತರ 1/2 ಕಪ್ಪು ಒಣಕೊಬ್ಬರಿ ತುರಿನ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮಿಕ್ಸಿಯಲ್ಲಿ ಆನ್ ಮಾಡಿದ್ರೆ 1-2 ಸರಿ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಡಲೆ ಬೀಜ ತುಂಬ ನುಣ್ಣಗೆಲ್ಲ ಆಗಬಾರ್ದು, ಈ ರೀತಿ ತರಿಯಾಗಿ ಇರಬೇಕು. ಅಂದರೆ ಲಡ್ಡು ತಿನ್ನಬೇಕಾದ್ರೆ ಬಾಯಿಗೆ ಕಡಲೆ ಬೀಜ ಸಿಗ್ತಾ ಇದ್ದರೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ತರಿಯಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ಗೆ ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ಬೆಲ್ಲ, 1/4 ಕಪ್ ಆಗೋಷ್ಟು ನೀರನ್ನು ಹಾಕಿ ಈ ಬೆಲ್ಲನೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ಪಾಕ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಬೆಲ್ಲನಷ್ಟೇ ಕರಗಿಸ್ಕೊಂಡು ಈ ಬೆಲ್ಲನ ಈಗ ನಾವು ಶೋಧಿಸ್ಕೊಳ್ಬೇಕು. ಇದರಲ್ಲಿ ಕಸ ಕಡ್ಡಿ ಕಲ್ಲು ಏನಾದರೂ ಇರುತ್ತೆ ಅಂತ ನಾವು ಶೋಧಿಸ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಶೋಧಿಸ್ಕೊಂಡ ನಂತರ ನಾವು ಈ ಬೆಲ್ಲದ ನೀರನ್ನು ನಾವು ಅದೇ ಪ್ಯಾನ್ಗೆ ಹಾಕ್ಕೊಳ್ಬೇಕು. ನೋಡಿ, ಹಾಕ್ಕೊಂಡಾದ್ಮೇಲೆ ಈಗ ಚೆನ್ನಾಗಿ ಕುದೀತಾ ಇದೆ. ನಾವು ಇಲ್ಲಿ ಪಾಕ ಮಾಡ್ಕೊಳ್ತಾ ಇಲ್ಲ, ಮೊದಲೇ ಹೇಳಿರೋ ಥರ ಪಾಕನ ಮಾಡ್ಕೊಳ್ತಾ ಇಲ್ಲ. ಹಾಗೆಯೇ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಫಸ್ಟೇ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅವಲಕ್ಕಿ, ಉರಿಗಡಲೆ, ಕಡಲೆಬೀಜ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪನೂ ಗಂಟು ಅನ್ನೋದು ಆಗೋದಿಲ್ಲ, ಕೈ ಬಿಡದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ ನಂತರ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ತಳ ಎಲ್ಲ ಬಿಟ್ಟು ಬರುತ್ತೆ, ಬಾಣಲಿಗೆ ಏನಿದೆಯಲ್ಲ ಅದೆಲ್ಲ ನೀಟಾಗಿ ತಳ ಬಿಡ್ತಾ ಬರುತ್ತೆ, ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಸ್ವಲ್ಪನೂ ತಳ ಅನ್ನೋದು ಹಿಡಿಯೋದೇ ಇಲ್ಲ. ನಾವು ಮಿಕ್ಸ್ ಮಾಡ್ತಾ ತಳ ತಾನಾಗೆ ಬಿಡ್ತಾ ಬರುತ್ತೆ. ನೋಡಿ, ಇಲ್ಲಿ 2-3 ನಿಮಿಷ ಆಗಿದೆ ಅಷ್ಟೇ. ಎಷ್ಟು ನೀಟಾಗಿ ತಳಭಾಗ ಅನ್ನೋದು ಬಿಡ್ತಾ ಬಂದಿದೆ, ಒಂದು ಸ್ವಲ್ಪನೂ ಬಾಣಲಿಗೆ ಅಂಟ್ಕೊಂಡಿಲ್ಲ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡ ನಂತರ ನಾವು ತಕ್ಷಣ ಉಂಡೆ ಕಟ್ಟೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಬಿಸಿ ಇದೆ. ಆದ್ದರಿಂದ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ತಣ್ಣಗಾಗ್ಬಿಡ್ತಾ ಇದ್ದೀನಿ. ತುಂಬ ತಣ್ಣಗೆಲ್ಲ ಮಾಡ್ಕೊಳ್ತಾ ಇಲ್ಲ. ನಮಗೆ ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಬಿಸಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಿಸಿ ಅನ್ನೋದು ಇದೆ. ಈ ಟೈಮಲ್ಲಿ ನಾವು ಎಷ್ಟು ಬೇಕಾಗುತ್ತಲ್ಲ, ನಮಗೆ ಯಾವ ಸೈಜಲ್ಲಿ ಬೇಕಾಗುತ್ತಲ್ಲ ಆ ಸೈಜಲ್ಲಿ ನೋಡಿಕೊಂಡು ನಾವು ಉಂಡೆನ ಕಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಇಲ್ಲಿ 1 ಸ್ಪೂನ್ ತುಪ್ಪ ಹಾಕಿರೋದು. ತುಂಬ ಪರ್ಫೆಕ್ಟಾಗಿ ಅವಲಕ್ಕಿ ಲಡ್ಡು ಅನ್ನೋದು ರೆಡಿ ಆಗಿಬಿಡುತ್ತೆ. ನೀವು ಸಹ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ನೀವು ಬೇಕಿದ್ದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ
ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಡು ಉಂಡೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಲೆ ಬೀಜನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ, ಅದರಿಂದ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿಲ್ಲ. ನೋಡಿ, ಈಗ ಪರ್ಫೆಕ್ಟಾಗಿ ಅವಲಕ್ಕಿ ಲಡ್ಡು ಅನ್ನೋದು ರೆಡಿಯಾಗಿದೆ. ನೋಡ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಅವಲಕ್ಕಿ ಲಡ್ಡು ಬಂದಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಪರ್ಫೆಕ್ಟಾಗಿ ಅವಲಕ್ಕಿ ಲಡ್ಡು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.